ಮಂಗಳೂರಿನ ನಂದಿಗುಡ್ಡೆಯ ನಂದಿ ಹಿಲ್ಸ್ ಕಟ್ಟಡದಲ್ಲಿ ನೈಲ್ ಆರ್ಟ್ ಮತ್ತು ಗ್ಲಾಮ್ ಹೌಸ್ ಬ್ಯೂಟಿ ಪಾರ್ಲರ್ ಶುಭಾರಂಭಗೊಂಡಿತು. ಶ್ರೀಮತಿ ಪ್ರಿಯಾ ಮಾಲೀಕತ್ವದ 2ನೇ ಶಾಖೆಯಾದ ನೈಲ್ ಆರ್ಟ್ ಮತ್ತು ಗ್ಲಾಮ್ ಹೌಸ್ ಬ್ಯೂಟಿ ಪಾರ್ಲರ್ಗೆ ಸಿಎಸ್ಐ ಕಾರುಣ್ಯ ಚರ್ಚ್ ಚೊಕ್ಕಬೆಟ್ಟು ಸುರತ್ಕಲ್ ಇದರ ಧರ್ಮಗುರುಗಳಾದ ರೆವರೆಂಡ್ ವಿಲಿಯಂ ಪಿ ಕುಂದರ್ ಇವರು ಪ್ರಾರ್ಥನೆಯೊಂದಿಗೆ ನೂತನ ಸಂಸ್ಥೆಗೆ ಶುಭ ಕೋರಿದ್ರು. ಇದಕ್ಕೆ ನಾವು ದೇವರ ಆಶೀರ್ವಾದವನ್ನು ಕೋರುವಂತೆ ಸೇರಿದ್ದೇವೆ. ನಮ್ಮೆಲ್ಲ ಕಾರ್ಯಗಳಲ್ಲಿ ದೇವರ ಆಶೀರ್ವಾದ ಬಹಳ ಮುಖ್ಯ. ಅದು 271ನೇ ಕನ್ನಡ ಸಮೃದ್ಧದ 1ನೇ ಚರಣವನ್ನು ಹಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತದೇವಿ. ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯಮಾಡಿ ನನಗೆ. ನಿನ್ನ ದಿವ್ಯ ಆಶೀರ್ವಾದ ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯಮಾಡಿ. ಹೌದು ಸ್ವಾಮಿ, ಒಬ್ಬ ಸಂಗೀತಗಾರ ಹೇಳ್ತಾನೆ, ದೇವ ನೀನಿಲ್ಲದ ಬದುಕು ಬದುಕಲ್ಲ, ನೀನಿಲ್ಲದ ಜೀವನ ಜೀವನವಲ್ಲ. ಆದ್ರೆ ನೀನಿದ್ದರೆ ನಮ್ಮ ಬದುಕಿನಲ್ಲಿ ಬೆಳಕು ಇದೆ, ನೀನಿದ್ದರೆ ನಮ್ಮ ಬದುಕಿನಲ್ಲಿ ಆಶೀರ್ವಾದವಿದೆ, ನೀನಿದ್ದರೆ ನಮ್ಮ ಬದುಕಿನಲ್ಲಿ ಅಭಿವೃದ್ಧಿ. ಗಾಮೋಸ್ನಪ್ಪ ಈ ನೂತನವಾದ ಸೌಂದರ್ಯ ವರ್ಧಕ ಮಳಿಗೆ ನಾವು ಉದ್ಘಾಟಿಸಿದ್ದೇವೆ, ನಿನ್ನ ಹೆಸರಲ್ಲಿ ಉದ್ಘಾಟಿಸಿದ್ದೇವೆ. ಇದು ಅನೇಕರಿಗೆ ಆಶೀರ್ವಾದವಾಗಲಿ. ಮತ್ತು ಕೀರ್ತನೆಗಾರ ಹೇಳುವಂತ ಮಾತು, ನಾವು ಕೈ ಹಾಕಿದ ಕೆಲಸ ಸಫಲಪಡಿಸಬಹುದಾಗ್ಬಿಡುತ್ತೆ. ವಿಶೇಷವಾಗಿ ಸುನಿಲಣ್ಣ ಮತ್ತು ಮಮತಕ್ಕವರಿಗೆ ಪ್ರಾರ್ಥಿಸಿದ ಅವರ ಕೂಡ ಆಶೀರ್ವಿಸಿ ನಮ್ಮ ಮಕ್ಕಳು ಬಹಳ ಭಯಭಕ್ತಿಯನ್ನು ಬೆಳೆಸಿದೆ. ಪ್ರೀತಿ ಮತ್ತೆ ಪ್ರಿಯ ಇಬ್ಬರು ಮಕ್ಕಳು ನೆನಪನ್ನು ಕೊಡುತ್ತೇವೆ. ಇವರಿಬ್ಬರು ಬಹಳ ಆಸಕ್ತಿಯಿಂದ ಈ ಸೌಂದರ್ಯವರ್ಧಕ ಮಳಿಗಳು ಇದನ್ನು ಓಪನ್ ಮಾಡುವಲ್ಲಿ ಬೇರೆ ಬೇರೆ ಜನರಿಗೆ ಪ್ರಯೋಜನ ಆಗಬೇಕೆಂಬುದಾಗಿ ಅವರು ಆಲೋಚನೆ ಮಾಡಿ ಇದನ್ನು ಸ್ಥಾಪನೆ ಮಾಡಿದರು. ಇದು ಅನೇಕರಿಗೆ ಇದು ಆಶೀರ್ವಾದವಾಗಲಿ ಮತ್ತು ಅವರು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸಿ ಮತ್ತು ಇನ್ನೂ ಅನೇಕ ಜನಗಳಿಗೆ ಇಂಥ ಸೌಂದರ್ಯವರ್ಗ ಮಳಿಗಳು ಸ್ಥಾಪನೆ ಸಹಾಯ ಮಾಡು. ಬಂದಂತೆಲ್ಲರನ್ನು ಆಶ್ರಯಿಸಿ 2025 ಇಸೆ ಮುಗಿಸಿ 26 ಇಸವಿ ಕಾಲಿಟ್ಟಿದ್ದೇವೆ. ಈ ನೂತನ ವರ್ಷ ಬಂದಂತೆಲ್ಲರಿಗೆ ಆಶೀರ್ವಾದವಾಗಲಿ, ಎಲ್ಲರಿಗೆ ಆರೋಗ್ಯ ಕೊಡು, ಎಲ್ಲರಿಗೆ ಸುಖ ಶಾಂತಿ ಕೊಡು, ಎಲ್ಲರಿಗೆ ಸಮೃದ್ಧಿಯನ್ನು ನಡೆಸು, ಎಲ್ಲರ ಕೈ ಕೆಲಸವನ್ನು ಆಶ್ರಯಿಸು, ಎಲ್ಲರ ಕುಟುಂಬವನ್ನು ಆಶ್ರಯಿಸು, ಎಲ್ಲರ ಉದ್ಯೋಗವನ್ನು ಆಶ್ರಯಿಸು, ಮಕ್ಕಳ ವಿದ್ಯಾಭ್ಯಾಸವನ್ನು ಆಶ್ರಯಿಸು, ಇರುವಂತ ಪ್ರತಿಯೊಬ್ಬರನ್ನು ಆಶ್ರಯಿಸು. ಈ 2026ನೇ ವರ್ಷ ನಮ್ಮೆಲ್ಲರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲ ಕೊರತೆಗಳನ್ನು ನೀಗಿಸಲ್ಪಡಲಿ. ಮತ್ತು ನಾವು ಈ ಸಮಾಜದಲ್ಲಿ ನಾವೆಲ್ಲರೊಂದಿಗೆ ಶಾಂತಿ ಸಮಾಧಾನ ಸೌಹಾರ್ದತೆ ಬದುಕು ಸಹಾಯ ಮಾಡುತ್ತೇವೆ. ಗಂಗಾವತಿ ಈಗ ಈ ಒಂದು ನೂತನ ಮಳಿಗೆ ಆಶ್ರಯಿಸುವುದಾಗಿ ಯೇಸುವಿನ ಮಧುರವಾದ ನಾವು ಬೇಡಿದ್ದೇವೆ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿ, ಆತ ಮಗನ ದೇಶ ಕೃಷ್ಣ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಶಾಂತಿ ಸಮಾಧಾನ ಮತ್ತು ಆಶೀರ್ವಾದ ವಿಶೇಷ ಗ್ರಾಮದೊಂದಿಗೆ ಮತ್ತು ಇದರೆಲ್ಲ ಇದನ್ನು ನಡೆಸುವಂತ ಎಲ್ಲರೂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಮಂಗಳೂರಿನ ಗೋಲ್ಡನ್ ಗರ್ಲ್ ಎಂದೇ ಪ್ರಸಿದ್ಧಿ ಪಡೆದ ಶ್ರೀಮತಿ ಶ್ರೀಮಾ ಪ್ರಿಯದರ್ಶಿನಿಯವರು ಗ್ಲಾಮ್ ಹೌಸ್ ಅಕಾಡೆಮಿ ಇದರ ಉದ್ಘಾಟನೆಗೈದು ಶುಭ ಕೋರಿದ್ರು. ಸ್ಪೋರ್ಟ್ಸ್ ಮ್ಯಾನ್ ಬಂದ್ಬಿಟ್ಟು ಇಲ್ಲಿ ಯಾಕೆ ಇನಾಗ್ರೇಷನ್ಗೆ ಬಂದಿದ್ದಾರೆ ಅಂತ. ಸೊ 2018 ಅಲ್ಲಿ ಸ್ಪೋರ್ಟ್ಸ್ ಬಿಟ್ಟ ಮೇಲೆ ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟ ತನಕ ಮೇಕಪ್ ಹಾಕೋದಾಗ್ಲಿ, ಇವನ್ ಸನ್ಸ್ಕ್ರೀನ್ ಹಾಕ್ತಿರ್ಲಿಲ್ಲ, ಮೇಕಪ್ ಹಾಕ್ತಿರ್ಲಿಲ್ಲ, ಲಿಪ್ಸ್ಟಿಕ್ಸ್ ಹಾಕ್ತಿರ್ಲಿಲ್ಲ, ಏನೂ ಹಾಕ್ತಿರ್ಲಿಲ್ಲ. ಸೊ ಅಂತ ಒಂದು ಹುಡುಗಿ ಮಾಡಲಿಂಗ್ ಫೀಲ್ಡಿಗೆ ಇಳಿದು 2019 ಮಿಸಸ್ ಮ್ಯಾಂಗ್ಳೂರ್ ಟೈಟಲ್ ವಿನ್ ಆದೆ. ಸೊ ಅಲ್ಲಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಆಸ್ ಮೇಡಮ್ ಹೇಳಿದಾಗೆ ಹೆಣ್ಮಕ್ಕಳ ಕಾನ್ಫಿಡೆನ್ಸ್ ನಮ್ಮ ಒಳಗಿಂದ ಇರುತ್ತೆ, ಅಂದರೆ ದ್ಯಾಟ್ ಎನ್ಹ್ಯಾನ್ಸಸ್ ಆರ್ ಕಾನ್ಫಿಡೆನ್ಸ್ ಔಟ್ಸೈಡ್. ಬಟ್ ಆಲ್ಸೋ ನಾವು ಪ್ರೆಸೆಂಟೇಬಲ್ ಆಗಿದ್ದರೆ ಐ ಥಿಂಕ್ ದಟ್ ಇವನ್ I can say it will boost our confidence. So ಅದರ ನಂತರ ನನ್ನ ಜರ್ನಿ ಆಸ್ ಮಾಡೆಲ್ ಸ್ವಲ್ಪ ಸ್ಟಾರ್ಟ್ ಆಯಿತು.
ಅದಾದ ನಂತರ ಆಸ್ ಎವ್ರಿ ಒನ್ ಆಲ್ ಲೇಡೀಸ್ ಐ ಥಿಂಕ್ ದಟ್ ಕಾಮನ್ ಪ್ರಾಬ್ಲಮ್. ನಾವು ನಮ್ಮ ಬಗ್ಗೆ ಕಮ್ಮಿ ಯೋಚಿಸ್ತೀವಿ, ನಾವು ಫ್ಯಾಮಿಲಿ ಮಕ್ಕಳು ಅಂತ ಅದರಲ್ಲಿ ಬ್ಯುಸಿ ಇರ್ತೀವಿ. ಬಟ್ ನಾನು ಹೇಳೋದೇನಂದರೆ ನಿಮಗೋಸ್ಕರ ಒಂದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಒಂದು ಸ್ವಲ್ಪ ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಏನಾದರೂ ಲೈಕ್ ಇವಾಗ ಆ್ಯಸ್ ಶೀಸ್ ಓಪನ್ ದ ನೇಲ್ ಆರ್ಟ್ ಸ್ಟುಡಿಯೋ. ಈ ನೇಲ್ ಆರ್ಟ್ ಕೂಡ ಅವರೇ ಮಾಡಿದ್ದು. ಸೊ ತುಂಬ ಪೇಷನ್ಸಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಮಾಡ್ಕೊಳ್ಳಿ. ತುಂಬ ತುಂಬ ಇವಾಗ ಎಲ್ಲ ಬಂದಿದೆ. ಸೊ ನಾನು ಅವ್ರಿಗೂ ಹೇಳಿದೆ ಇನ್ನು ಸ್ಲೋಲಿ ಮೆಲ್ಲ ಎಲ್ಲ ನೀವು ಸ್ಟಾರ್ಟ್ ಮಾಡಿ ಅಂತ. ಸೊ ಇವಾಗ 2 ಸ್ಟುಡಿಯೋ ಓಪನ್ ಆಗಿದೆ. ಐ ವಿಶ್ ಹರ್ ಆ್ಯಂಡ್ ಪ್ರೀತಿ ಆ್ಯಂಡ್ ಪ್ರಿಯಾ ನಿಮ್ಮಿಬ್ಬರಿಗೂ ಆದಷ್ಟು ಒಳ್ಳೇದಾಗಲಿ. ಇನ್ನಷ್ಟು ಸ್ಟುಡಿಯೋಗಳು ಓಪನ್ ಮಾಡಿ ಅಂತ. ಈಗ ಅಕಾಡೆಮಿ ಬೇರೆ ಸ್ಟಾರ್ಟ್ ಮಾಡಿದ್ದೀರಾ ಆ್ಯಂಡ್ ಯು ಆರ್ ಟೀಚಿಂಗ್ ಸೋ ಮೆನಿ ಸ್ಟೂಡೆಂಟ್ಸ್ ವಿಚ್ ವಿಲ್ ಹೆಲ್ಪ್ ದೆಮ್ ಫೆಚ್ ಅ ಜಾಬ್ ಫಾರ್ ದೆಮ್ ಸೆಲ್ಫ್. ಸೊ ಇವರು ನೇಲ್ ಆರ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅದರಲ್ಲೂ ನೀವು ಟೀಚಿಂಗ್ ಸ್ಟಾರ್ಟ್ ಮಾಡಿ, ಅಕಾಡೆಮಿ ಸ್ಟಾರ್ಟ್ ಮಾಡಿ. ಐ ಥಿಂಕ್ ಇವನ್ ಯು ಕ್ಯಾನ್ ಸ್ಪ್ರೆಡ್ ಯೋರ್ ಏನು ಹೇಳೋದು ದ ನೇಲ್ ಆರ್ಟ್ whatever you learn. So wishing both of them the lot of success and may God be with you. And thank you for having me here and all the best. ನೈಲ್ ಆರ್ಟ್ ಬೈ ಗ್ಲಾಮ್ ಹೌಸ್ ಇದರ ಉದ್ಘಾಟನೆಯನ್ನು ಶ್ರೀಮತಿ ಮಮತಾ ಸುನೀಲ್ ನೆರವೇರಿಸಿದ್ರು. ಗ್ಲಾಮ್ ಹೌಸ್ ಅಕಾಡೆಮಿಯಲ್ಲಿ ಸ್ಕಿನ್, ಹೇರ್, ಮೇಕಪ್, ಬ್ಯೂಟಿಷಿಯನ್ ಕೋರ್ಸ್ ಇತ್ಯಾದಿ ತರಬೇತಿಯನ್ನು ನೀಡಲಾಗುವುದು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಹಿತೈಷಿಗಳು, ಬಂಧು ಮಿತ್ರರು ಪಾಲ್ಗೊಂಡಿದ್ರು. ತುಂಬಾ ಕಷ್ಟ ಉಂಟು ಇದರಲ್ಲಿ ಮುಂದೆ ಬರಲಿಕ್ಕೆ. ಎಲ್ಲ ಹೋಗುದು ಬರುವುದು, ಟ್ರಾವೆಲ್ ಮಾಡೋದು, ಸಮ್ ಟೈಮ್ ಬಿಸ್ನೆಸ್ ಇರೋದಿಲ್ಲ, ಬಿಸ್ನೆಸ್ ಟೈಮ್ಗೆ ಅದನ್ನು ಕ್ಯಾರಿ ಮಾಡೋದು, ಕಸ್ಟಮರ್ ಹ್ಯಾಂಡಲ್ ಮಾಡೋದು, ಮಾತು ಎಲ್ಲ ಒಂದೊಂದು ವರ್ಡ್ ಕೂಡ ಮಿಸ್ ಆದರೆ ಕಸ್ಟಮರ್ ಮಿಸ್ ಆಗ್ತಾರೆ, ಬಿಸ್ನೆಸ್ ಮಿಸ್ ಆಗ್ತದೆ. ನನಗೆ ಮಾರ್ನಿಂಗ್ ಎಲ್ಲ ಬೆಳಗ್ಗೆಲ್ಲ ಹೋಗುವಾಗ ಅಮ್ಮ ಕೂಡ ಟಿಫಿನ್ ಎಲ್ಲ ಕೂಡ ರೆಡಿ ಮಾಡಿಕೊಡ್ತಾರೆ. ಅಮ್ಮ ಕೂಡ ಹಾಗೆ ಬಿಗ್ ಸಪೋರ್ಟ್. ಅಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಹೋಗು ಮಾಡು, ಪರವಾಗಿಲ್ಲ ಮಾಡು ಅಂತ. ಹಾಗೆ ಈಗ ಪ್ರೆಸೆಂಟ್ ಹಸ್ಬೆಂಡ್ ಕೂಡ ಅವ್ರು ಕೂಡ ಹಾಗೆ ಹೋಗಿ ಮಾಡು, ಬರ್ತೇನೆ, ಹೋಗ್ತೇನೆ, ಹೆಲ್ಪ್ ಮಾಡ್ತೇನೆ ಅಂತ ತುಂಬಾ ಕೇಳ್ತಾರೆ.